ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವಿವತ್ತು ಸ್ವಾಧಿಷ್ಠಾನ ಚಕ್ರದ ಬಗ್ಗೆ ನೋಡೋಣ. ಸ್ವಾಧಿಷ್ಠಾನ ಚಕ್ರ ಎಲ್ಲಿರುತ್ತೆ, ಅದರ ಕೆಲಸಗಳೇನು, ಅದರ ಬಣ್ಣಗಳೇನು ಅಂತ ನೋಡೋಣ. ಸ್ವಾಧಿಷ್ಠಾನ ಚಕ್ರ ಹುಕ್ಕಳಿನಿಂದ 2 ಇಂಚು ಕೆಳಗಡೆ ಇರುತ್ತೆ. ಇದರ ಬಣ್ಣ ಕಿತ್ತಳೆಯ ಬಣ್ಣ. ಇದರ ಎಲಿಮೆಂಟು ನೀರಾಗಿರುತ್ತೆ. ಈ ಸ್ವಾಧಿಷ್ಠಾನ ಚಕ್ರದಲ್ಲಿ 6 ಕಮಲದ ಎಸಳುಗಳಿರುತ್ತೆ. ಈಗ ನಾವು ಇದರ ಕೆಲಸಗಳೇನಂತ ನೋಡೋಣ. ಪ್ರೋಕ್ರಿಯೇಷನ್ ಅಂತ ಅಂದರೆ ರೀಪ್ರೊಡಕ್ಷನ್ ಮಾಡೋದು, ಒಂದು ಜೀವವನ್ನು ಉತ್ಪತ್ತಿ ಮಾಡೋದು, ಕ್ರಿಯೇಟ್ ಮಾಡೋದು. ಆಮೇಲೆ ವೈಟಾಲಿಟಿ, ಕ್ರಿಯೇಟಿವಿಟಿ. ಈ ಚಕ್ರ ಯಾವ ಶರೀರದ ಭಾಗಕ್ಕೆ ಕನೆಕ್ಟ್ ಆಗಿದೆ ಅಂತ ನೋಡೋಣ. ಇದು ನಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮಿಗೆ ಕನೆಕ್ಟ್ ಆಗಿರುತ್ತೆ. ಒಂದು ಜೀವವನ್ನು ಉತ್ಪತ್ತಿ ಮಾಡಲಿಕ್ಕೆ ಏನೇನು ಬೇಕೋ ಅದಕ್ಕೆ ಆ ಅಂಗಾಂಗಕ್ಕೆಲ್ಲ ಕಾರಣವಾಗಿರುತ್ತೆ. ಅಂದರೆ ನಮ್ಮ ಗರ್ಭಕೋಶ, ಆಮೇಲೆ ನಮ್ಮ ಮೂತ್ರಪಿಂಡ, ನಾಲಿಗೆ, ಸ್ಪ್ಲೀನು. ಈ ಚಕ್ರ ಬ್ಯಾಲೆನ್ಸ್ ಆಗಿದ್ದರೆ ನಾವು ಏನನ್ನು ಅನುಭವಿಸ್ತೀವಿ ಅಂತ ನೋಡೋಣ. ನಾವು ತುಂಬ ಹ್ಯಾಪಿಯಾಗಿರ್ತೀವಿ, ನಮ್ಮ ಶರೀರದಲ್ಲಿ ಖುಷಿಯಾಗಿರ್ತೀವಿ, ತುಂಬ ಕ್ರಿಯೇಟಿವಿಟಿ ಇರುತ್ತೆ, ನಾವು ತುಂಬ ಫ್ಲೆಕ್ಸಿಬಲ್ ಆಗಿರ್ತೀವಿ, ನಾವು ನಮ್ಮನ್ನು ತುಂಬ ಕೇರ್ ಮಾಡ್ಕೊಳ್ತೀವಿ, ನಮ್ಮನ್ನು ಮತ್ತು ಇನ್ನೊಬ್ಬರನ್ನು. ನಮಗೆ ಲಿಮಿಟೇಷನ್ ಇರುತ್ತೆ, ಒಂದು ಬೌಂಡ್ರಿ ಇರುತ್ತೆ, ನಮಗೆ ಸೆಲ್ಫ್ ಕಂಟ್ರೋಲ್ ಇರುತ್ತೆ, ಲೈಫ್ ಬಗ್ಗೆ ತುಂಬ ಪ್ಯಾಷನೇಟ್ ಆಗಿರ್ತೀವಿ, ನಾವು ಜೀವನವನ್ನು ತುಂಬ ಆನಂದವಾಗಿ ಅನುಭವಿಸ್ತೀವಿ, ಲೈಂಗಿಕ ಜೀವನ ಚೆನ್ನಾಗಿರುತ್ತೆ. ಈ ಚಕ್ರ ಬ್ಲಾಕೇಜ್ ಆದರೆ ಅಥವಾ ಬ್ಯಾಲೆನ್ಸ್ ಇಲ್ಲ ಅಂದರೆ ಯಾವ ಥರ ಪ್ರಾಬ್ಲಮ್ ಬರ್ಬೋದು ಅಂತ ನೋಡೋಣ. ಒಂದನೇದಾಗಿ ಅಡಿಕ್ಷನ್ನು, ಕಂಟ್ರೋಲ್ ಇರಲ್ಲ, ಸೆಲ್ಫ್ ಕಂಟ್ರೋಲ್ ಇರಲ್ಲ, ಓವರ್ ಇಂಟೆಲಿಜೆನ್ಸ್ ಆಗಿರುತ್ತೆ, ಓವರ್ ಫುಡ್ ಮತ್ತು ಸೆಕ್ಸಲ್ಲಿ ಓವರ್ ಇಂಟೆಲಿಜೆನ್ಸ್ ಆಗಿರುತ್ತೆ, ಸ್ಟ್ರಾಂಗ್ ಆದ ಇಮೋಷನ್ಸ್ಗಳು ಬರುತ್ತೆ, ಪ್ಯಾಷನೇಟ್ ಇರಲ್ಲ, ಕ್ರಿಯೇಟಿವಿಟಿ ಇರಲ್ಲ, ಲ್ಯಾಕ್ ಆಫ್ ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ. ನಾವು ಯಾವುದಾದ್ರೂ ಚೇಂಜಿಗೆ ಹೆದರ್ತೀವಿ, ಫ್ಲೆಕ್ಸಿಬಲ್ ಆಗಿರಲ್ಲ. ಶಾರೀರಿಕದಲ್ಲಿ ಏನು ಪ್ರಾಬ್ಲಮ್ ಬರ್ಬೋದು ಅಂತ ನೋಡೋಣ. ಗರ್ಭಕ್ಕೆ ಸಂಬಂಧಪಟ್ಟಿದ ಪ್ರಾಬ್ಲಮ್ ಬರಬಹುದು, ಅಥವಾ ಲೈಂಗಿಕ ಸಮಸ್ಯೆಗಳು ಬರಬಹುದು, ಮೂತ್ರಪಿಂಡದಲ್ಲಿ ಸಮಸ್ಯೆಗಳು ಬರಬಹುದು, ಲೋವರ್ ಬ್ಯಾಕ್ ಪೇನ್ ಬರಬಹುದು. ಆಮೇಲೆ ಈ ಚಕ್ರವನ್ನು ನಾವು ಹೇಗೆ ಅದನ್ನು ಹೀಲ್ ಮಾಡ್ಕೊಳ್ಬೇಕು ಅಂದರೆ, ಈ ಬ್ಲಾಕೇಜ್ ಎಲ್ಲ ಆದರೆ ಅದನ್ನು ಹೇಗೆ ನಾವು ನಾವು ಎನರ್ಜಿಯನ್ನು ಹೆಂಗೆ ಹಾಕಬೇಕು ಅಂತ ನೋಡೋಣ. ಈ ಚಕ್ರವನ್ನು ಹೇಗೆ ಹೀಲ್ ಮಾಡಬೇಕು ಅಂತ. ಮೊದಲನೇದಾಗಿ ಮೆಡಿಟೇಷನ್ನು. ಈ ರಾತ್ರಿಯಲ್ಲಿ ಕಾಣುವ ಸಮುದ್ರವನ್ನು ವಿಜುವಲೈಸ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಯೋಗ ಪೋಸ್ಟರ್ಸ್ಗಳಿವೆ. ಬದ್ಧಕೋನಾಸನ, ಅರ್ಧಚಂದ್ರಾಸನ, ಇನ್ನೂ ಅನೇಕ ಯೋಗ ಆಸನಗಳಿವೆ. ಆಮೇಲೆ ಕಿತ್ತಳೆಯ ಬಣ್ಣದ ಹಣ್ಣುಗಳನ್ನು, ಕಿತ್ತಳೆಯ ಬಣ್ಣದ ತರಕಾರಿಗಳನ್ನು ಇದರ ಹೀಲಿಂಗ್ ಉದ್ದೇಶದಿಂದ ತಿನ್ನಬಹುದು. ಕಿತ್ತಳೆ ಹಣ್ಣು ಅಥವಾ ಗೋವೆಕಾಯಿಯನ್ನು ತಿನ್ನಬಹುದು. ಆಮೇಲೆ ಈ ಚಕ್ರವನ್ನು ಬ್ಯಾಲೆನ್ಸ್ ಮಾಡುವ ಉದ್ದೇಶದಿಂದ ಕಿತ್ತಳೆ ಬಣ್ಣದ ಬಟ್ಟೆಗಳನ್ನು ಧರಿಸಬಹುದು. ಆಮೇಲೆ ಕೆಲವೊಂದಷ್ಟು ಅಫರ್ಮೇಷನ್ಸ್ಗಳಿವೆ, ಅದನ್ನು ನಾವು ಹೇಳ್ಕೊಳ್ಬಹುದು. ನಾನು ನನ್ನ ದೇಹದಲ್ಲಿ ಆರಾಮಾಗಿದ್ದೀನಿ, ನಾನು ಲೈಫನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ, ನಾನು ನನ್ನ ಜೀವನದಲ್ಲಿ ಒಳ್ಳೊಳ್ಳೆಯ ಆನಂದಮಯವಾದ ಅನುಭವವನ್ನು ಸೃಷ್ಟಿ ಮಾಡ್ತಾ ಇದ್ದೀನಿ. ನಾನು ಇಷ್ಟ ತನಕ ಕೂಡಿ ಈ ಜ್ಞಾನವನ್ನು ತಿಳ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೊಮ್ಮೆ ನನ್ನ ನಮಸ್ಕಾರಗಳು.